program sponsored by Tiago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಕ್ಸೆಷನ್ ಪ್ಲಾನ್ ಬಗ್ಗೆ ಮತ್ತು ವಿಲ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಸಕ್ಸೆಷನ್ ಪ್ಲಾನ್ ಅಂದರೆ ಅದಕ್ಕೊಂದು ವೈಡ್ ಆ್ಯಂಗಲ್ ಇದೆ, ಅದರಲ್ಲಿ ಇನ್ಕ್ಲೂಡಿಂಗ್ ವಿಲ್. ಈ ಸಾಮಾನ್ಯವಾಗಿ ಏನಾಗುತ್ತೆ ನೋಡಿ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಜೀವನದಲ್ಲಿ ಸಂಪಾದನೆ ಮಾಡ್ತಾರೆ, ಸಾಕಷ್ಟು ನಾನಾ ಮೂಲಗಳ ಆದಾಯವನ್ನು ಗಳಿಸ್ಕೊಳ್ತಾರೆ. ಇದೆಲ್ಲ ಮಾಡಿದ ನಂತರ ಕೊನೆಗೆ ಅವರು ತಮ್ಮ ಆಸ್ತಿಯನ್ನು, ಸಂಪತ್ತನ್ನು, ಅದರ ಉತ್ತರಾಧಿಕಾರತ್ವವನ್ನು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಅದು ಕೇವಲ ಅದು ಶ್ರೀಮಂತರಿಗೆ ಮಾತ್ರ, ಅಂಬಾನಿ ಅದಾನಿ ಅಂಥವ್ರಿಗೆ ಮಾತ್ರ ಅಲ್ಲ. ಇವತ್ತು ಹೇಗಾಗಿದೆ ಪರಿಸ್ಥಿತಿ ಅಂದರೆ, ಪ್ರತಿಯೊಬ್ಬರು ಕೂಡ ಅವರ ಸಂಪತ್ತು, ಅವರು ಕಷ್ಟಪಟ್ಟು ಗಳಿಸಿದ್ದನ್ನು ಉಳಿಸಿ ಬೆಳೆಸಲಿಕ್ಕೆ ಇದು ಅಷ್ಟೇ ಮಹತ್ವದ್ದಾಗಿದೆ. ಸೊ ಹಾಗಾಗಿ ಸಕ್ಸೆಷನ್ ಪ್ಲ್ಯಾನ್ ಅಂತಂದರೆ ಏನು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ಮತ್ತು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಸೊ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಒಳನೋಟಗಳನ್ನು ಮತ್ತು ವಿಶ್ಲೇಷಣೆಯನ್ನು ಮತ್ತು ಜೊತೆಗೆ ಅತ್ಯುಪಯುಕ್ತ ಮಾಹಿತಿಯನ್ನು ನೀಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರಿಟೈರ್ಡ್ GM ಹಾಗೂ ಡಾಕ್ಟರ್ ವೆಂಕಟೇಶ್ ಆರ್ ವೇದಾಂತಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈ ಡಾಕ್ಟರ್ ವೆಂಕಟೇಶ್ ಆರ್ ವೇದಾಂತಿ ಅವರು ಅವ್ರ ವಿಶೇಷತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿದ್ರೆ, ಅವರು ನಾನು ಈಗಾಗಲೇ ಹೇಳಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರಿಟೈರ್ಡ್ GM ಆಗಿದ್ದರು. ಜೊತೆಗೆ ಪಾಂಚಜನ್ಯ ಫೌಂಡೇಶನ್ನ ಟ್ರಸ್ಟಿಯಾಗಿ ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ಕೂಡ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಆರೋಗ್ಯ, ಅಕ್ಷರ, ಆಧ್ಯಾತ್ಮ ಈ ಮೂರು ಅವರ ಈ ಪಾಂಚಜನ್ಯ ಫೌಂಡೇಶನ್ನ ಒಂದು ಧ್ಯೇಯ ವಾಕ್ಯವಾಗಿದೆ, ಅದರ ಕೆಲಸಗಳ ಸ್ವರೂಪವಾಗಿದೆ. ಹಾಗೂ ಜೊತೆಗೆ ಬಹಳ ವಿಶೇಷ ಅಂದರೆ 3 ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ಎಜುಕೇಷನ್ ಮತ್ತು ಏನೆಲ್ಲ ಬೇಕು ಅವ್ರಿಗೆ ಕಲಿಯಲಿಕ್ಕೆ ಬೇಕಾದ ಪರಿಸರ ಇರ್ಬೋದು ಇತ್ಯಾದಿ ಎಲ್ಲ ಚಟುವಟಿಕೆಗಳನ್ನು ನಡೆಸ್ತಾ ಇರುವಂತಹ ಪಾಂಚಜನ್ಯ ಫೌಂಡೇಶನ್ ಟ್ರಸ್ಟಿ ಆಗಿ ಕೂಡ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅವರು ಸಾಕಷ್ಟು ಆರ್ಟಿಕಲ್ಗಳನ್ನು, ಲೇಖನಗಳ ಮೂಲಕ ಕೂಡ ಈ ಹಣಕಾಸು ಸಾಕ್ಷರತೆ ಬಗ್ಗೆ ಇರ್ಬೋದು, ಹೂಡಿಕೆ ವಿಚಾರಗಳ ಬಗ್ಗೆ ಇರ್ಬೋದು, ಸಾಕಷ್ಟು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ವೆಂಕಟೇಶ್ ಸರ್. ನಮಸ್ತೆ. ಅಂದ ಹಾಗೆ ನೀವು ಮಾಡ್ತಾ ಇರುವಂಥ ಕೆಲಸ ನಿಜಕ್ಕೂ ಕೂಡ ಬಹಳ ಆದರ್ಶಪ್ರಾಯವಾದ್ದು ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಒಂದು ಕಡೆ ತಾವು ರಿಟೈರ್ಡ್ ಆದಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಮಹತ್ವ ಜವಾಬ್ದಾರಿಯಲ್ಲಿ ಅಲ್ಲಿ ಸಾಕಷ್ಟು ಹಲವಾರು ದಶಕಗಳ ಎಕ್ಸ್ಪೀರಿಯನ್ಸ್ ಆದ ನಂತರ ಸೊಸೈಟಿಗೆ ಒಂದು ಜ್ಞಾನದಾನ ಮಾಡಬೇಕು, ನಾನು ಹಣಕಾಸು ಸಾಕ್ಷರತೆಗೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು, ಜೊತೆಗೆ ಈ ರೀತಿ ಒಂದು ಸರ್ಕಾರಿ ಶಾಲೆಗಳನ್ನು ಡೆವಲಪ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾರೆ. ಇದೆಲ್ಲ ಕೂಡ ಬಹಳ ಅಮೇಝಿಂಗ್ ಅನಿಸ್ತಾ, ಅದಕ್ಕಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇವತ್ತಿನೊಂದು ಟಾಪಿಕಿಗೆ ಬರೆದಿದ್ರೆ ಸಕ್ಸೆಷನ್ ಪ್ಲ್ಯಾನ್ ಅನ್ನುವಂಥದ್ದು. ಅಫ್ಕೋರ್ಸ್ ಈಗ ಏನಾಗುತ್ತೆ, ಸಾಮಾನ್ಯವಾಗಿ ಏನೋ ಭಾಳ ದೊಡ್ಡ ಶ್ರೀಮಂತರಿಗೆ ಮಾತ್ರ ಇರಬೇಕು ಅನ್ನುವಂಥ ಒಂದು ಭಾವನೆ ಇದೆ. ಬಟ್ ಅದು ಹಾಗಲ್ಲ ಅಂತ ಎಲ್ಲ ತಜ್ಞರು ಕೂಡ ಹೇಳ್ತಾರೆ. ನೀವು ಕೂಡ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರೋದ್ರಿಂದ ಒಂದಷ್ಟು ಮಾಹಿತಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಅಂತ, ಏನಿದು ಸಕ್ಸೆಷನ್ ಪ್ಲ್ಯಾನ್ ಅನ್ನುವಂಥದ್ದು? ಖಂಡಿತ. ಇದಕ್ಕೆ ಮುಂಚೆ ಇದು ಏನಕ್ಕೆ ಈ ವಿಷಯ ಯಾತಕ್ಕೆ ತುಂಬ ಇಂಪಾರ್ಟೆಂಟ್ ಅನ್ನೋದು 2 ಎಕ್ಸ್ಪೀರಿಯನ್ಸನ್ನ ಹೇಳ್ತೀನಿ. ಕೋವಿಡ್ ಟೈಮು, ಆಗ ನನಗೆ ಒಬ್ಬರು ನಮ್ಮ ಮಿತ್ರರಿಂದ ಒಂದು ಫೋನ್ ಬಂತು, ವೆಂಕಟೇಶ್ ನಮ್ಮ ರಿಲೇಟಿವ್ ಒಬ್ಬರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಿಮ್ಮ ಗೈಡೆನ್ಸ್ ಬೇಕು ಅಂತ. ಏನು ಅಂದರೆ ಈ ಸನ್ನಿವೇಶ ಇತ್ತು. ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಅವ್ರ ಫ್ರೆಂಡು ಕೋವಿಡ್ಡಿಂದ ಆಸ್ಪತ್ರೆಯಲ್ಲಿದ್ದಾರೆ, ಅವ್ರ ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ಅವ್ರ ಹೆಂಡತಿಗೆ ಹಣ ಎಲ್ಲಿದೆ, ಯಾವ ಬ್ಯಾಂಕಲ್ಲಿದೆ, ಹೆಂಗೆ ವಿಡ್ರಾ ಮಾಡೋದು ಗೊತ್ತಿಲ್ಲ, ಆಸ್ಪತ್ರೆಯಿಂದ ದುಡ್ಡು ಕಟ್ಟಿ ಇಲ್ಲದ್ರೆ ನಾವು ಮುಂದುವರ್ಸೋಕ್ಕಾಗಲ್ಲ ಅಂತ, ಈ ಥರ ಹೆಂಗೆ ಮಾಡಬೇಕು ಅಂತ, ಆ ಥರ ಇದೇ ಥರ ಪರಿಸ್ಥಿತಿ ಎಷ್ಟೋ ಜನದ ಮನೇಲಿರುತ್ತೆ. ಬರೀ ಗಂಡಸರು ಮಾತ್ರ ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಕೆಲವು ಮಾಹಿತಿಗಳು ಹೆಂಗಸರು ಗೊತ್ತಿರಲ್ಲ, ಅವ್ರು ಗೊತ್ತಿದ್ರು ಅದನ್ನು ಹೆಂಗೆ ಡೀಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇನ್ನೂ ಒಂದು ಸನ್ನಿವೇಶ, ನನ್ನ ಇನ್ನೊಬ್ರು ಗೊತ್ತಾಗಿರೋ ಒಂದು ಫ್ಯಾಮಿಲಿ ಇತ್ತು. ಒಬ್ಬನೇ ಮಗ ಅಮೇರಿಕಾದಲ್ಲಿದ್ದಾನೆ. ರಾತ್ರಿ 1-1:30 ನನ್ನ ಗೊತ್ತಾದ ಮನೆ ಮುಖ್ಯಸ್ಥ ಹೃದಯಾಘಾತದಿಂದ ನಿಧನ ಹೊಂದ್ತಾರೆ. ಆ ಹೆಂಡತಿ ಒಂದು ಗಂಡನ ಕಳ್ಕೊಂಡಿದ್ದು ಒಂದು ಕಡೆ, ಬಟ್ ತಿರ್ಗಾ ಹಣ ಎಲ್ಲಿಟ್ಟಿದ್ದಾರೆ, ಬ್ಯಾಂಕಿಗೆ ಹೆಂಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಆಮೇಲೆ ಆದಮೇಲೆ ಏನು ಅಂದರೆ ಲಿಟ್ರಲಿ ಆ ಹೆಂಗಸಿಗೆ ಏನು ಗೊತ್ತಿರಲಿಲ್ಲ. ಆ ಮನೆಯವರು ಆ ಏರಿಯಾದಲ್ಲಿರೋ ಬ್ಯಾಂಕ್ಗಳಿಗೆಲ್ಲ ಹೋಗಿ ವಿಚಾರಿಸ್ಬೇಕಾಗಿ ಬಂತು. ಸೊ ಈ ಸನ್ನಿವೇಶಗಳನ್ನು ನೋಡಿ ಈ ಸಮಾಜಕ್ಕೆ ಇದೊಂದು ಇಂಪಾರ್ಟೆನ್ಸ್ ಏನು ಅನ್ನೋದು ತುಂಬ ಮುಖ್ಯ ಅನ್ನೋದರಿಂದ ಈ ಒಂದು ಪ್ರಯತ್ನ. ನಿಜ.
ಸೊ ಸಕ್ಸೆಷನ್ ಪ್ಲಾನಿಂಗ್ ಅಂದರೆ ಏನು? ಸಕ್ಸೆಷನ್ ನಾವು 25 ವರ್ಷ 40 ವರ್ಷ ದುಡಿತೀವಿ, ನಿಜ, ಸೇವಿಸ್ತೀವಿ, ಇನ್ವೆಸ್ಟ್ ಮಾಡ್ತೀವಿ, ಹಣ ಗಳಿಸ್ತೀವಿ. ಕರೆಕ್ಟ್. ಅದಾದ ಮೇಲೆ ಅದು ನೆಕ್ಸ್ಟ್ ಮುಂದಿನ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಮುಂದಿನ ಜನಾಂಗಕ್ಕಾಗಲಿ ಅದು ಸೇರಬೇಕು. ಅದು ಸೇರದೇ ಇದ್ದರೆ ಅದ್ರ ಉಪಯೋಗ ಏನು? 25-40 ವರ್ಷ ಗಳಿಸಿ ಕಷ್ಟಪಟ್ಟು ಹಣ ಗಳಿಸಿದ್ದು ನಿಜ ಏನು? ಈಗ ನಿಮ್ಗೆ ಒಂದು ಡಾಟಾ ಹೇಳ್ತೀನಿ, ಇದರಿಂದನೇ ನಿಮಗೆ ಗೊತ್ತಾಗತ್ತೆ. ಏನು ಅಂದರೆ, ಈಗ ಒಂದು ಬ್ಯಾಂಕಲ್ಲಿ 2 ವರ್ಷದಲ್ಲಿ ಏನು ಟ್ರಾನ್ಸಾಕ್ಷನ್ ಇಲ್ಲ ಅಂದರೆ ಆ ಬ್ಯಾಂಕ್ ಅಕೌಂಟ್ನ ಇನಾಪರೇಟಿವ್ ಅಕೌಂಟ್ ಅಂದ್ಬಿಡ್ತಾರೆ, ಡಾರ್ಮೆಂಟ್ ಅಕೌಂಟ್ ಅಂತಾರೆ. ಆ 2 ವರ್ಷದಲ್ಲಿ ನೀವು ತಿರ್ಗಾ KYC ಮಾಡಿದ್ರೆ ತಿರ್ಗಾ ಆ್ಯಕ್ಟಿವೇಟ್ ಮಾಡಬಹುದು. 2 ವರ್ಷ ಆದಮೇಲೆ ಅದೇ ಥರ ಆ್ಯಕ್ಟಿವ್ ಇಲ್ಲದೆ 10 ವರ್ಷ ಅದೇ ಥರ ಆ ಅಕೌಂಟ್ ಇತ್ತು ಅಂದರೆ ಅದನ್ನು ಡಾರ್ಮೆಂಟ್ ಅನ್ಕ್ಲೈಮ್ಡ್ ಅಕೌಂಟ್ ಅಂತಾರೆ. ಈ ಅನ್ಕ್ಲೈಮ್ಡ್ ಅಕೌಂಟ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು. ಈಗ ಲೇಟೆಸ್ಟ್ ಆ್ಯನ್ಯುಯಲ್ ರಿಪೋರ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಂದಿದೆ ಫಾರ್ ದ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ 31 ಮಾರ್ಚ್ 2026. ಅದ್ರ ಇದು ಈ ಅನ್ಕ್ಲೈಮ್ಡ್ ಡೆಪಾಸಿಟ್ ಎಲ್ಲನೂ ಡೆಪಾಸಿಟರ್ ಎಜುಕೇಷನ್ ಫಂಡ್ ಅಂತ ರಿಸರ್ವ್ ಬ್ಯಾಂಕಲ್ಲಿದೆ, DEAF. ಅದು ಎಷ್ಟಿದೆ ಅಂದರೆ ಅದರ ಅಮೌಂಟು ಈಗ ಲೇಟೆಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ 1,12,564 crores. ಓಹೋ ಏನು ಸರ್ ಇದು? ಆಮೇಲೆ ಇದೇ ಥರ ಬರೀ ಇದೊಂದೇ ಅಲ್ಲ, ನಾವು ಶೇರ್ಸ್ಗಳನ್ನ ಇನ್ವೆಸ್ಟ್ ಮಾಡ್ತೀವಿ. ಎಷ್ಟೋ ಕಂಪ್ನಿಗಳಲ್ಲಿ ಹುಡುಕಿ ಅಭ್ಯಾಸ ಮಾಡಿ ಶೇರ್ಸ್ಗಳು ಇನ್ವೆಸ್ಟ್ ಮಾಡ್ತೀವಿ. ಆ ಶೇರ್ ಮಾಹಿತಿ ನೆಕ್ಸ್ಟ್ ಮನೆಯವ್ರಿಗೆ ಗೊತ್ತಿಲ್ಲ ಅಂದರೆ ಏನಾಗುತ್ತೆ? ಇದೇ ಥರ ಅನ್ಕ್ಲೈಮ್ ಪ್ರಕಾರನೇ ಅದೇ ಥರ ಅನ್ಕ್ಲೈಮ್ ಶೇರ್ಸ್ಗಳಿದೆ. ಲೇಟೆಸ್ಟ್ ರಿಪೋರ್ಟ್ ಪಬ್ಲಿಕ್ ಡೊಮೈನಲ್ಲಿರೋ ಪ್ರಕಾರ ಎಷ್ಟಿದೆ ಅಂದರೆ, ನಂಬರ್ ಆಫ್ ಶೇರ್ಸ್ ಅನ್ಕ್ಲೈಮ್ಡ್ 1.1 ಬಿಲಿಯನ್ ಶೇರ್ಸ್. ಅದರ ವ್ಯಾಲ್ಯೂ ಮೋರ್ ದ್ಯಾನ್ 1 lakh crore. ಆಮೇಲೆ ಈ ಥರ ಅನ್ಕ್ಲೈಮ್ ಶೇರ್ಸ್ಗಳಿಗೆ ಡಿವಿಡೆಂಡ್ ಬರುತ್ತಲ್ವಾ, ಅದು ಅನ್ಕ್ಲೈಮ್ ಡಿವಿಡೆಂಡು. ಆ ಅನ್ಕ್ಲೈಮ್ ಡಿವಿಡೆಂಡು 6,000 crores ಜಾಸ್ತಿ ಇದೆ. ಇದೇ ಥರ ಜನಗಳು ಮ್ಯೂಚುವಲ್ ಫಂಡು ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಕರೆಕ್ಟ್. ಅನ್ಕ್ಲೈಮ್ಡ್ ಮ್ಯೂಚುವಲ್ ಫಂಡು 3,450 crores ಮೇಲಿದೆ ಜಾಸ್ತಿ. ಅದೇ ಥರ ಇನ್ಶೂರೆನ್ಸ್ ಯಾಕೆ ತಗೋತೀವಿ? ಅದು ಕಷ್ಟ ಕಾಲದಲ್ಲಿ ನಮಗೆ ಮನೆಯವ್ರಿಗೆ ಅನುಕೂಲ ಆಗಲಿ ಅಂತ ಪ್ರೀಮಿಯಮ್ ಎವ್ರಿ ತಿಂಗಳು ಎವ್ರಿ ವರ್ಷ ಕಟ್ಟಿ ಎಲ್ಲ ಮಾಡ್ತೀವಿ. ಆಮೇಲೆ ಅದರ ಡೀಟೇಲ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತೇ ಇದ್ದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಂಗೆ ಸಿಗುತ್ತೆ? ಅದೇ ಥರ ಅನ್ಕ್ಲೈಮ್ಡ್ ಇನ್ಶೂರೆನ್ಸ್ ಅಮೌಂಟ್ ಇರೋದು 14,000 crore ಜಾಸ್ತಿ ಇದೆ. ಸೊ ಇದರ ಬಗ್ಗೆ ನಿಮಗೆ ಗೊತ್ತಾಗತ್ತೆ, ಗ್ರಾವಿಟಿ ಆಫ್ ದ ಸಿಚುಯೇಷನ್ ಅಂತಾರಲ್ಲ. ಸೊ ಅದಕ್ಕೆ ಮುಖ್ಯವಾಗಿ ಒಂದು ಏನೇ ಇನ್ವೆಸ್ಟ್ ಮಾಡಿದ್ರು ಮನೆಯವ್ರಿಗೆ ಎಲ್ಲನೂ ಗೊತ್ತಿರಬೇಕು. ಹೆಂಗೆ ಸಕ್ಸೆಷನ್ ಪ್ಲ್ಯಾನಿಂಗ್ ಅಂದ್ರೇನು, ಕಾನೂನುಬದ್ಧವಾಗಿ ಕರೆಕ್ಟಾಗಿ ಯಾರ್ಯಾರಿಗೆ ಏನೇನು ಹೋಗಬೇಕು, ಆ ಇನ್ಫಾರ್ಮೇಷನ್ ಎಲ್ಲಿದೆ, ಯಾವ್ಯಾವ ಶೇರ್ ಹೋಗಬೇಕು, ಆಮೇಲೆ ಅದರ ಬಗ್ಗೆ ಡಾಕ್ಯುಮೆಂಟ್ಸ್ ಏನು ಅನ್ನೋದು ಎಲ್ಲನೂ ಒಂದು ಕಡೆ ಮಾಹಿತಿ ಇರಬೇಕು. ಅದೇ ಸಕ್ಸೆಷನ್ ಪ್ಲ್ಯಾನಿಂಗು. ಓಕೆ, ಸಕ್ಸೆಷನ್ ಪ್ಲ್ಯಾನಿಂಗ್ ಅಂದರೆ ತಕ್ಷಣ ಇದು ಮಾಡಿಬಿಡ್ತಾರೆ, ಏನೋ ವಿಲ್ ಅಂದ್ಬಿಡ್ತಾರೆ. ವಿಲ್ಲಿಗೆ ಮುಂಚೆ ಸುಮಾರು ಕೆಲಸಗಳಿದೆ. ಈಗ ಒಂದು ಕ್ರಿಕೆಟ್ ಆಡಬೇಕು ಅಂದರೆ ಕ್ರಿಕೆಟ್ ಆಡೋಕ್ಕಾಗಲ್ಲ, ಫಸ್ಟು ಕ್ರಿಕೆಟ್ ಪಿಚ್ ಮಾಡಬೇಕು, ಸ್ಟೇಡಿಯಮು. ಅದೇ ಥರ ಸೋ ಮೆನಿ ಥಿಂಗ್ಸ್ ಆರ್ ದೇರ್, ಒಂದು ಪ್ರಿಪರೇಟರಿ ವರ್ಕ್ ಅಂತಾರಲ್ಲ ಆ ಥರ. ಸೊ ನಾನು ಒಂದು ಇದಕ್ಕೆ ಮುಖ್ಯ ವಿಲ್ಲಿಗೆ ಬರೋಕ್ಕೆ ಮುಂಚೆ ಏನೇನು ಸ್ಟೆಪ್ಸ್ಗಳು ಇಂಪಾರ್ಟೆಂಟು ಅನ್ನೋದು ಹೇಳ್ತೀನಿ. ಖಂಡಿತ. ಫಸ್ಟು ಮನೆಯಲ್ಲಿ ಸೈಲೆಂಟಾಗಿ ನಿಶಬ್ದವಾಗಿ ಯೋಚನೆ ಮಾಡಿ ಎಲ್ಲೆಲ್ಲಿ ಅಕೌಂಟ್ಗಳು ಇಟ್ಟಿದ್ದೀವಿ, ಯಾವ್ಯಾವ ಬ್ಯಾಂಕು ಯಾವ ಬ್ರ್ಯಾಂಚು, ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಅನ್ನೋದ್ರೆ ಶುರು ಮಾಡಿ ಅಂತ ಹೇಳಿ ಶುರು ಮಾಡಿ. ಫಸ್ಟ್ ಆ ಲಿಸ್ಟಿಂದ ಶುರು ಮಾಡಿ. ಅಕೌಂಟ್ ನಂಬರು, ಅದು ಸಿಂಗಲ್ಲ ಜಾಯಿಂಟ್ ಆದರೆ ಯಾರ ನೇಮಲ್ಲಿದೆ, ಅದರ ನಾಮಿನಿ ಮಾಡಿದ್ದೀವಾ ಇಲ್ವಾ, ಈ ಥರ ಫಸ್ಟು ಲಿಸ್ಟಿಂಗ್ ಮಾಡಬೇಕು. ಫಿಕ್ಸೆಡ್ ಡೆಪಾಸಿಟು ಅದೇ ಥರ ಎಲ್ಲ ಲಿಸ್ಟಿಂಗು. ಅಥವಾ ಇನ್ವೆಸ್ಟ್ಮೆಂಟ್ಸು, ಯಾವ್ಯಾವ ಇನ್ವೆಸ್ಟ್ಮೆಂಟ್ಸ್ ಇದೆ, ನೀವು ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದೀರಾ, ಅಥವಾ ಯಾವ್ದಾರು ಕಂಪ್ನಿನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟಿದ್ದೀರಾ, ಅಥವಾ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಡಿಮ್ಯಾಟ್ ಅಕೌಂಟಲ್ಲಿ ಹಾಕಿದ್ದೀರಾ, ಟ್ರೇಡಿಂಗ್ ಅಕೌಂಟ್ ಇದೆಯಾ, ಅದು ಎಲ್ಲನೂ
ಬರೀರಿ. ಇನ್ಶೂರೆನ್ಸು ಅದೇ ಥರ, ಎಲ್ಲೆಲ್ಲಿ ಇನ್ಶೂರೆನ್ಸ್ ಇದೆ, ಪಾಲಿಸಿ ನಂಬರ್ ಏನು, ಎಷ್ಟು ವರ್ಷ ಇದೆ, ಆಮೇಲೆ ನಾಮಿನಿ ಯಾರು, ಆ ಇನ್ಶೂರೆನ್ಸ್ ಇಟ್ಟಿರೋ ಆಫೀಸಲ್ಲಿದೆ. ಈಗ ಬ್ಯಾಂಕಲ್ಲಿ ಇತ್ತು ಅಂದರೆ IFSC ಕೋಡ್ ಇದೆ, ಅದನ್ನು ಬರೀರಿ. ಆದರೆ ಎಲ್ಲ ಅಕೌಂಟೂ ಬರೋ ನೆಸೆಸಿಟಿನೂ ಇಲ್ಲ. ಕಾಮನ್ ಐಡೆಂಟಿಫಿಕೇಷನ್ ನಂಬರ್ ಅಂತ ಇರುತ್ತೆ ಬ್ಯಾಂಕ್ಗಳಲ್ಲಿ, ಯುನೀಕ್ ನಂಬರ್, ಒಂದು ಕಸ್ಟಮರ್ಗೆ ಒಂದೇ ನಂಬರ್ ಇರುತ್ತೆ, ಅದನ್ನು ಖಂಡಿತವಾಗೂ ಬರೀರಿ. ಸೊ ಆ ಕಾಮನ್ ಐಡೆಂಟಿಫಿಕೇಷನ್ ನಂಬರ್ ಇದ್ದರೆ ಯಾವುದೇ ಅಕೌಂಟ್, ಎಷ್ಟೇ ಅಕೌಂಟ್ ಇರಲಿ, ಎಷ್ಟೇ ಫಿಕ್ಸ್ಡ್ ಡೆಪಾಸಿಟ್ ಇರಲಿ, ಆ ನಂಬರಿಂದ ಕ್ಯಾಪ್ಚರ್ ಮಾಡ್ಬೋದು. ಇವತ್ತಿಂದು ಅಲ್ಲದೆ ಮುಂದೆ ಏನೇ ಮಾಡಿದ್ರೂ ಆ ನಂಬರು ಬಂದ್ಬಿಡುತ್ತೆ. ಆಮೇಲೆ ನನ್ನ ಇನ್ನೂ ಒಂದು ಸಲಹೆ ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಎಲ್ಲರ ಮನೆಯಲ್ಲೂ ಕಾಮನ್ನು ಏನು ಅಂದರೆ, ಮಕ್ಕಳು ಹೊರಗಡೆ ಇರ್ತಾರೆ, ಇಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಕರೆಕ್ಟ್. ಈಗ ಗಂಡಂಗೆ ಏನಾದರೂ ಅಕಸ್ಮಾತು ಹುಷಾರಿಲ್ಲ, ಹಾಸ್ಪಿಟಲೈಸ್ ಆಯಿತು, ನೀವು ಎಲ್ಲನೂ ಸಿಂಗಲಲ್ಲಿ ಅಥವಾ ಡಬಲಲ್ಲಿ ಮಾಡಿಬಿಟ್ಟಿದ್ರೆ ಹೆಂಡತಿ ಹೋಗಿ ಹೆಂಗೆ ದುಡ್ಡು ಬೇಕು ಅಂದರೆ ತಗೊಳ್ಳೋದು? ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಏನು ಮಾಡಿ, ಒಂದು ಬಿಗ್ ಫಿಕ್ಸೆಡ್ ಡೆಪಾಸಿಟ್ ಬದಲು 10 ಲಕ್ಷ ಅಥವಾ 5 ಲಕ್ಷದ 2 ಆ ಥರ ಇಡಿ. ಆಮೇಲೆ ಒಬ್ಬರು ಒಂದರಲ್ಲಿ ಡಿಸ್ಚಾರ್ಜ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಹೆಂಡ್ತಿನಲ್ಲಿತ್ತು, ನಾನು ಒಂದು ಫಿಕ್ಸೆಡ್ ಡೆಪಾಸಿಟಲ್ಲಿ ಹಿಂದ್ಗಡೆ ಸೈನ್ ಮಾಡ್ತೀನಿ, ಇನ್ನೊಂದು ಫಿಕ್ಸೆಡ್ ಡೆಪಾಸಿಟಲ್ಲಿ ನನ್ನ ವೈಫ್ ಸೈನ್ ಮಾಡಿ ಇಟ್ಟಿರಲಿ. ಆನ್ ಕೇಸ್ ಆಫ್ ಎಮರ್ಜೆನ್ಸಿ ಬಂದಾಗ ಪ್ಲೀಸ್ ಫೋರ್ ಕ್ಲೋಜರ್ ದಿಸ್ ಫಿಕ್ಸೆಡ್ ಡೆಪಾಸಿಟ್ ಅಂತ ನಾನು ಹಾಸ್ಪಿಟ್ಲೈಸ್ ಆಯಿತು ಅಂದರೆ ನನ್ನ ಹೆಂಡತಿ ಅದರಲ್ಲಿ ಸೈನ್ ಮಾಡಿ ಸಬ್ಮಿಟ್ ಮಾಡಿದ್ರೆ 5 ಲಕ್ಷ ರಿಲೀಸ್ ಆಗುತ್ತೆ ಅಲ್ವಾ? ಇದು ಇಂಪಾರ್ಟೆಂಟ್. ಅಂಥ ಟೈಮಲ್ಲಿ ಯಾರು ಹಾಸ್ಪಿಟಲೈಸ್ ಆಗೋದು ದುಡ್ಡು ಇಂಪಾರ್ಟೆಂಟು, ಇಲ್ಲಾಂದರೆ ಟ್ರೀಟ್ಮೆಂಟ್ ಮುಂದೋಗಲ್ಲ. ಬಟ್ ನೀವೆಲ್ಲ ಲಾಕ್ ಮಾಡಿ ಇಟ್ಕೊಂಡು ಅದು ನನಗೆ ಸಿಗಲಿಲ್ಲ ಅಂದ್ರೆ ಹೆಂಗೆ? ಸೊ ದೀಸ್ ಆರ್ ಆಲ್ ದ ಸ್ಮಾಲ್ ಸ್ಟೆಪ್ಸ್ ಯು ಹ್ಯಾವ್ ಟು, ಪ್ರಾಕ್ಟಿಕಲ್ ಸ್ಟೆಪ್ಸ್ ಯು ಹ್ಯಾವ್ ಟು ಟೇಕ್. ಭಾಳ ಮಂದಿ ಈ ಥರ ಯೋಚನೆ ಮಾಡಿದ್ರಲ್ಲ, ಇದು ಇಂಪಾರ್ಟೆಂಟು. ಸೊ ಆಮೇಲೆ ನೀವು ಒಂದು ಸಲ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಈಗ 2 ಅಸೆಟ್, ಟ್ಯಾಂಜಿಬಲ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್. ಟ್ಯಾಂಜಿಬಲ್ ಅಸೆಟ್ಸಲ್ಲಿ ಬ್ಯಾಂಕ್ ಅಕೌಂಟು ಈ ಥರ ಇನ್ವೆಸ್ಟ್ಮೆಂಟ್ ಎಲ್ಲ ಮಾತಾಡೋದು. ನೆಕ್ಸ್ಟ್ ಇನ್ಯಾವುದು? ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ. ಸೊ ಎಲ್ಲೆಲ್ಲಿ ಲ್ಯಾಂಡ್ ಇದೆ, ಎಲ್ಲೆಲ್ಲಿ ಫ್ಲ್ಯಾಟ್ಸ್ಗಳು, ಕೆಲವರು 3, 4, 5 ಡಿಫ್ರೆಂಟ್ ಲೊಕೇಶನ್ಗಳಲ್ಲಿ ಡಿಫ್ರೆಂಟ್ ಸಿಟೀಸಲ್ಲಿ ಇಟ್ಟಿರ್ತಾರೆ. ಒಂದು ಕಡೆ ಸೈಟ್ ಇರುತ್ತೆ, ಮನೆಯವ್ರಿಗೆ ಗೊತ್ತಿರಲ್ಲ. ಎಷ್ಟೋ ಸೈಟ್ಗಳು ಹಾಗೆ ಆಗುತ್ತೆ. ಅದನ್ನು ಒಂದು ಕಡೆ ಲಿಸ್ಟಿಂಗ್ ಮಾಡಿ. ಆಮೇಲೆ ನೀವು ಏನೇ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಒಂದು ಲಾಯರ್ ಹತ್ರ ಲೀಗಲ್ ವೆಟ್ಟಿಂಗ್ ಮಾಡಿಸಿ. ಯಾಕೆಂದರೆ ನೀವು ಸೈಟ್ ತೊಗೊಂಡಿರೋದು ಒಂದು 25 ವರ್ಷದಿಂದ, ಅದು ಸೆಕೆಂಡ್ ಬಯರು, ಥರ್ಡ್ ಬಯರ್ ಇರ್ಬೋದು. ಎಲ್ಲ ಡಾಕ್ಯುಮೆಂಟ್ಸು ಇದೆಯಾ ಅಥವಾ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಇದೆಯಾ? ನಾಳೆ ನಿಮ್ಮ ಮಗ ಅದು ಹೋಯಿತು ಅಂದರೆ ಅದು ಸೇಲ್ ಮಾಡೋಕ್ಕಾಗಲ್ಲ, ಯಾಕೋ ಪೇಪರ್ ಡಾಕ್ಯುಮೆಂಟೇ ಇಲ್ಲ ಅಂತಾರೆ. ಕರೆಕ್ಟ್. ಸೊ ಕರೆಕ್ಟ್ನೆಸ್ ಆಫ್ ದ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟು ಎಲ್ಲ. ಆಮೇಲೆ 2-3 ವರ್ಷಕ್ಕೊಂದ್ಸಲಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ತೊಗೊಳ್ಳಿ, ಸೊ ದಟ್ ಏನು ಫ್ರಾಡ್ ಗೀಡ್ ಆಗಿಲ್ಲದೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಮೇಕ್ ಇಟ್ ಎ ಹ್ಯಾಬಿಟ್ ಟು ಒಬ್ಟೈನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್. 2-3 ವರ್ಷ ಅನ್ಸುತ್ತೆ. ಎಷ್ಟೋ ಮಂದಿ ಸೇಲ್ ಮಾಡೋ ಟೈಮಲ್ಲಿ ಮಾತ್ರ ಈಗ ಎಷ್ಟೊಂದು ಫ್ರಾಡ್ಗಳೆಲ್ಲ ನೀವು ನೋಡ್ತಿರಲ್ಲ, ಯಾರೋ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡಿ ಅದರ ಬಗ್ಗೆ ಸಾಲ ತೊಗೊಂಡ್ಬಿಟ್ಟಿರ್ತಾರೆ, ಆಮೇಲೆ ಅದು ಕೋರ್ಟ್ ಕೇಸ್ ಆಗುತ್ತೆ. ಕರೆಕ್ಟ್. ಸೊ ಅದನ್ನು ಒಂದು ಪ್ರಾಪರ್ಟಿ ತೊಗೊಂಡಿದ್ದಲ್ಲ, ಅದ್ರ ಬಗ್ಗೆ ಹೆಲ್ತ್ ಚೆಕಪ್ ಥರ ಅದರ ಪ್ರಾಪರ್ಟಿ ಇದು ಹೆಲ್ತ್ ಚೆಕಪ್ ಮಾಡೋಂಥದ್ದು ಒಳ್ಳೆಯದು. ಓಕೆ. ನೆಕ್ಸ್ಟ್ ಇನ್ನೊಂದೇ ಅದು ನೆಕ್ಸ್ಟು ಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಮನೆಯಲ್ಲಿರೋ ಗೋಲ್ಡು, ಜ್ಯುವೆಲರಿ ಆ ಥರದ್ದು, ಅದನ್ನು ಎಲ್ಲ ಲಿಸ್ಟಿಂಗ್ ಮಾಡಿ. ಏನೇನಿದೆ, ನೀವು ಅಕಸ್ಮಾತ್ ಯಾವುದಾದ್ರೂ ಲಾಕರಲ್ಲಿ ಇಟ್ಟಿದ್ರೆ ಆ ಲಾಕರ್ ಡೀಟೇಲ್ಸ್ ಬರೀರಿ. ಲಾಕರ್ ನಂಬರ್ ಏನು, ಆ ಲಾಕರ್ ಕೀ ಎಲ್ಲಿ ಇಟ್ಟಿರ್ತೀರಾ. ನೀವೆಲ್ಲ ಈ ಲಾಕರಲ್ಲಿ ಇಟ್ಬಿಟ್ಟು ಆ ಕೀನೇ ಎಲ್ಲಿದೆ ಅಂತ ಗೊತ್ತಿಲ್ಲದಿದ್ರೆ ಅವ್ರು ಮುರಿಬೇಕು ಅಂತಾರೆ. ಮುರಿಬೇಕು ಅಂದರೆ ತಿರ್ಗಾ ಲೀಗಲ್ ಪ್ರೊಸೀಜರ್ ಇರುತ್ತೆ. ಕರೆಕ್ಟ್. ಸೊ ಅದಕ್ಕೆ ಎನಿಥಿಂಗ್ ವಯಸ್ಸಾದ ಮೇಲೆ ಇಟ್ ಈಸ್ ಆಲ್ವೇಸ್ ಟು ಬೆಟರ್ ಟು ಹ್ಯಾವ್ ಜಾಯಿಂಟ್. ವೈಫು ಇದು, ಇಲ್ಲಾಂದರೆ ವೈಫು ಮಗ ಒಬ್ಬ, ಹಾಗೆ ಯಾರಾದರೂ ಒಬ್ಬರು ಆಪ್ರೇಟ್ ಮಾಡೋ ಹಂಗೆ ಇರಬೇಕು. ಲಾಕರ್ನೂ ಅಷ್ಟೆ. ಸೊ ಆಮೇಲೆ ನೀವು ಏನೇ ಪ್ರಿಪೇರ್ ಮಾಡಿ ಲಾಕರಲ್ಲಿದ್ದರೂ ಆ ಲಿಸ್ಟ್ ಮಾಡಿ, ಲಾಕರಲ್ಲಿ ಒಂದು ಲಿಸ್ಟ್ ಇಡಿ. ಆಮೇಲೆ ನಿಮ್ಮ ಮನೆಯಲ್ಲೂ ಒಂದು ಕಡೆ ಲಿಸ್ಟಿಂಗ್ ಇರಲಿ. ಆಮೇಲೆ ಈ ನೀವು ಬ್ಯಾಂಕ್ಗಳಲ್ಲಿ ಹೋದರೆ ಬಿನ್ ಬುಕ್ ಅಂತ ಇರ್ತಾರೆ. ಈಗ ಎಲ್ಲ ಕರೆನ್ಸಿ ನೋಟ್ಸ್ನ ವಾಲ್ಟಲ್ಲಿ ಬಿನ್ಸ್ಗಳಲ್ಲಿ ಇಟ್ಟಿರ್ತಾರೆ, ಬಿನ್ನಲ್ಲಿ ಲಾಕ್ ಮಾಡಿಟ್ಟಿರ್ತಾರೆ. ಒಂದೊಂದು ಕೇಜಲ್ಲಿ ಒಂದೊಂದು ಡಿನಾಮಿನೇಷನ್ ವೈಸು ಬಿನ್ ಬುಕ್ ಅಂತಿರುತ್ತೆ.
ಏನು ಅಂದರೆ ಎಷ್ಟು ಡೆಪಾಸಿಟ್ ಮಾಡಿದ್ರೆ ಇಷ್ಟು ಡೆಪಾಸಿಟ್ ಮಾಡಿದ್ವಿ ಅಂತಾರೆ, ಇಷ್ಟು ವಿಡ್ರಾ ಮಾಡಿದ್ರೆ ಇಷ್ಟು ವಿಡ್ರಾ ಮಾಡಿದ್ವಿ ಅಂತ ಅದರಲ್ಲಿ ಬರೀತಾರೆ. ಸೊ ಬಿಗ್ ಬುಕ್ಕಲ್ಲಿ ಅದನ್ನು ಎಂಟ್ರಿ ಮಾಡೋದು ಕಂಪಲ್ಸರಿಯಾಗಿ ಮಾಡಿ. ಯಾತಕ್ಕೆ ಅಂದರೆ ನಾವು ಪೇಪರ್ಗಳಲ್ಲಿ ಕೆಲವು ಓದ್ತಾ ಇರ್ತೀವಿ, ಲಾಕರ್ಗೆ ಹೋಗ್ತಾರೆ ಏನೋ ಫ್ರಾಡ್ ಆಗಿ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಅಂತ. ಹೌದೌದು. ಸೊ ನೀವು ಪ್ರೊಸೀಜರ್ ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಾ? ಅಟ್ಲೀಸ್ಟು ಯು ಶುಡ್ ಹೇ ದಟ್ ನಮ್ಮದು ಎಸ್ಟಾಬ್ಲಿಷ್ ಪ್ರೊಸೀಜರ್ ಇದೆ. ಅದು ಬೇರೆಯವ್ರುಗಳೂ ನೋಡ್ತಾ ಇರ್ತಾರೆ, ಇವ್ರದ್ದು ತುಂಬ ಮೆಥಡಾಲಜಿಕಲ್ ಇದೆ, ಇವ್ರದ್ದು ಏನು ಮುಟ್ಟಬಾರ್ದು ಅನ್ನೋ ಒಂದು ಇದೂ ಇರುತ್ತೆ. ಸೊ ಇಂಪಾರ್ಟೆಂಟು ಈ ಥರ ಜ್ಯುವೆಲರಿ ಅದೆಲ್ಲ ಇತ್ತು ಅಂದರೆ ಮಾಡಿ. ನೀವು ಲಾಕರ್ ಇಲ್ಲ ಅಂದರೆ ಮನೇಲೇ ಇತ್ತು ಅಂದರೆ ಇನ್ಶೂರೆನ್ಸ್ ಮಾಡಿಸಿ. ಅಟ್ಲೀಸ್ಟ್ ಥೆಫ್ಟ್ ಆಯಿತು ಅಂದರೆ ಇದಿರುತ್ತೆ, ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಮನೆಯಲ್ಲಿ ಇತ್ತು ಅಂದರೆ. ಇದು ಇಷ್ಟು ಆಯಿತು. ಆಮೇಲೆ ಇಂಪಾರ್ಟೆಂಟ್ ಏನು ಅಂದರೆ ನಿಮ್ಮನೇಲಿ ಹಳೆ ವಸ್ತುಗಳು, ಈಗ ಆರ್ಟ್, ತುಂಬ ಹಳೆ ಆರ್ಟ್ ಇದೆ, ತುಂಬ ಹಳೆ ಇದೆಲ್ಲ ಇದೆ, ಅದ್ರ ಬಗ್ಗೆ ಲಿಸ್ಟ್ ಮಾಡಿ. ಇಟ್ಸ್ ಎ ಪ್ರೆಷಿಯಸ್ ಇದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಡಿಕ್ಷನರಿ ಇದೆ, 1930 ಕನ್ನಡ ಇಂಗ್ಲೀಷ್ ಡಿಕ್ಷನರಿ. ಅದು ಯು ನೆವರ್ ಗೆಟ್ ಇಟ್ಸ್ ವ್ಯಾಲ್ಯೂ ಇಸ್ ಇದು ಇಟ್ ಹ್ಯಾಸ್ ಗಾಟ್ ಆ್ಯಂಟಿಕ್ ವ್ಯಾಲ್ಯೂ. ಈ ದುಡ್ಡು ಅದು ಕೂಡ. ಈ ಥರದ ಲಿಸ್ಟಿಂಗ್ ಮಾಡಿ ಅದ್ರ ಬಗ್ಗೆ ಇಂಪಾರ್ಟೆನ್ಸು ಮುಂದಿನ ಜನಾಂಗಕ್ಕೂ ಗೊತ್ತಾಗಬೇಕು. ತುಂಬ ಹಳೆ ಕಾಲ ಬ್ರಿಟಿಷರ್ ಕಾಲ ನಾಣ್ಯಗಳೆಲ್ಲ ಇರುತ್ತೆ. ಅದೂ ವ್ಯಾಲ್ಯೂ ಈಸ್ ವೆರಿ ಲಾರ್ಜ್. ಅದನ್ನೆಲ್ಲ ಅದು ಮುಂದಿನ ಜನಕ್ಕೆ ಅದ್ರ ವ್ಯಾಲ್ಯೂ ಗೊತ್ತಿದ್ರೆ ತಾನೇ ಅವ್ರು ಮಾಡ್ತಾರೆ, ಇಲ್ಲ ಯಾರು ಬಿಸಾಕ್ಬಿಡ್ತಾರೆ. ಈಗ ನಾನು ಗೊತ್ತಿರೋ ಈ ಡಿಕ್ಷನರಿ ನಿಲ್ಲ ಅಂದರೆ ನೆಕ್ಸ್ಟ್ ಇದು ಅದನ್ನು ಹಳೆ ರದ್ದಿಗೆ ಹಾಕ್ತಾರೆ ಅಲ್ವಾ? ಇದೂ ಒಂದು ಫ್ಯಾಮಿಲಿ ಟ್ರೆಷರ್. ಇದು ನಿಮ್ಮ ಪಿತ್ರಾರ್ಜಿತೆಯಿಂದ ಎಷ್ಟೋ ಜನಕ್ಕೆ ಬಂದಿರುತ್ತೆ, ಅದನ್ನು ಪ್ರಿಸರ್ವ್ ಮಾಡಿ ಅಲ್ವಾ? ಸೊ ಈ ಥರ ಪೇಂಟಿಂಗ್ಸ್ ಆಗಲಿ, ಹಳೆ ಫೋಟೋಗ್ರಫಿ ಆಗಲಿ, ಎಲ್ಲನೂ ಇಂಪಾರ್ಟೆಂಟು. ಇದೆಲ್ಲ ಲಿಸ್ಟ್ ಮಾಡಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಡಿಜಿಟಲ್ ಅಸೆಟ್ಸ್. ಈಗ ಅನದರ್ ಇದು ಬರೀ ದುಡ್ಡು ಒಂದೇ ಅಲ್ಲ. ಈಗ ಯಾಕೆಂದರೆ ದುಡ್ಡು ಎಲ್ಲ ಡಿಜಿಟಲ್ ಫಾರ್ಮಲ್ಲಾಗಿ. ಸೊ ಈಗ ನೀವು UPI ಅಲ್ಲಿ ಇರ್ಬೋದು, ಅಥವಾ ಡಿಜಿಟಲ್ ಕ್ರಿಪ್ಟೋ ಕರೆನ್ಸೀಸ್ ಎಲ್ಲೋ ಅಬ್ರಾಡಲ್ಲಿ ಇಟ್ಟಿರ್ಬೋದು, ಈ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲ ಲಿಸ್ಟಿಂಗ್ ಮಾಡಬೇಕು. ಲಿಸ್ಟ್ ಮಾಡಿ ಒಂದು ಕಡೆ ಇಡಿ. ಆಮೇಲೆ ಫ್ಯಾಮಿಲಿ ಆಲ್ಬಮ್ಸು, ಈಗ ಯಾರನ್ನು ಫೋಟೋಗಳನ್ನ ಪ್ರಿಂಟ್ ಮಾಡಲ್ಲ, ಎಲ್ಲನೂ ಕ್ಲೌಡಲ್ಲಿ ಹಾಕಿರ್ತಾರೆ. ಎಲ್ಲೋ ಒಂದು ಹಾರ್ಡ್ ಡಿಸ್ಕಲ್ಲಿ ಇಟ್ಟಿರ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಅದು ಎಲ್ಲಿಟ್ಟಿದ್ದೀರಾ, ಏನಿಟ್ಟಿದ್ದೀರಾ, ಅದರ ಪಾಸ್ವರ್ಡ್ ಏನು ಅಲ್ವಾ? ಇದನ್ನೆಲ್ಲನೂ ಇಂಪಾರ್ಟೆಂಟು. ಸೊ ಇದನ್ನೆಲ್ಲ ಒಂದು ಕಡೆ ಮಾಡಿ, ಇದು ಆದ ಮೇಲೆ ಮುಂದಿನದು ವಿಲ್ ಮಾಡೋದು. ಆಮೇಲೆ ಈ ಥರ ನೀವು ವಿಲ್ ಮಾಡಬೇಕು ಅಂದರೆ ನೀವು ಕ್ಲಿಯರ್ ಆಗಿರಬೇಕು. ಯಾರಿಗೆ ಏನು ಹೋಗಬೇಕು, ಎಷ್ಟು ಹೋಗಬೇಕು, ಹೆಂಗೆ ಹೋಗಬೇಕು. ಬೇಕಾದ್ರೆ ವಿಲ್ ಬಗ್ಗೆನೇ ಸಪ್ರೇಟ್ ಆಗಿ ಮಾತಾಡ್ಬೋದು. ಇಟ್ಸ್ ಎ ಡಿಫರೆಂಟ್ ಇದು ವಿಲ್ ಬಗ್ಗೆನೇ. ಸೊ ಅದರೆಲ್ಲ ಈಗ ನೀವು ಮಾಡದೇ ಇದ್ದರೆ ಏನು ಪರಿಣಾಮ, ಅದು ಇಂಪಾರ್ಟೆಂಟ್. ಈಗ ಮಾಡದೇ ಇದ್ದರೆ ಒಂದು, ಇಫ್ ಯು ಮೇಕ್ ಎ ವಿಲ್ ಇಟ್ ವಿಲ್ ಗೋ ಆ್ಯಸ್ ಪರ್ ದ ವಿಲ್, ಇಲ್ಲ ಲಾ ವಿಲ್ ಟೇಕ್ ದ ಕೋರ್ಸ್. ಹೌದು, ಯಾಕೆಂದರೆ ಅದು ನಿಮ್ಮ ಉದ್ದೇಶ ಇಲ್ಲದೆ ಇರ್ಬೋದು. ಲಾ ಏನು ಹೇಳುತ್ತೆ, ಸಕ್ಸೆಷನ್ ಸರ್ಟಿಫಿಕೇಟ್ ತೊಗೊಂಬನ್ನಿ ಅನ್ನತ್ತೆ. ಇಲ್ಲದೇ ಅದರ ವಿಲ್ ಬೇರೆ ಕಡೆ ಇತ್ತು ಅಂದರೆ ಪ್ರೊಬೇಟ್ ತನ್ನಿ ಅನ್ನತ್ತೆ ಅಲ್ವಾ? ಸೊ ಈಗ ನೀವು ಒಂದು ಸಕ್ಸೆಷನ್ ಸರ್ಟಿಫಿಕೇಟ್ ಆಗಲಿ, ಪ್ರೊಬೇಟ್ ಆಗಲಿ, ಇದು ಅಷ್ಟು ಈಸಿ ಅಲ್ಲ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆಮೇಲೆ ಇದಾಗತ್ತೆ. ಆಮೇಲೆ ನೀವು ಕ್ಲಾರಿಟಿ ಇದ್ಕೊಂಡು ಮುಂದಿನ ಜನಕ್ಕೆ ಶೇರ್ ಇಲ್ಲ ಅಂದರೆ, ದುಡ್ಡು ದೊಡ್ಡದಿತ್ತು ಅಂದರೆ ವಾದ ವಿವಾದಗಳು ಆಗತ್ತೆ. ಮಹಾಭಾರತ ಆಗಿದ್ದೇ ಅದಕ್ಕೆ ಅಲ್ವಾ? ಅದೇ ಥರ ನಾವುಗಳೇ ವಾದ ವಿವಾದಗಳಿಗೆ ಮುಂದಿನ ಜನಾಂಗಕ್ಕೆ ಕಾರಣ ಆಗ್ತೀವಿ. ಮಕ್ಕಳ ಮಧ್ಯೆ ಜಗಳ ಆಗ್ತಾರೆ. ಬಹಳ ವಿಕೋಪಕ್ಕೆ ಹೋದ ಸಾಕಷ್ಟು ಉದಾಹರಣೆಗಳಿವೆ. ಈಗ ಕೋರ್ಟ್ ಮೆಟ್ಟಿಲಿಗೆ ಹೋಗ್ಬೇಕಾಗುತ್ತೆ. ಕೋರ್ಟ್ಗೆ ಹೋದರೆ ಏನಾಗುತ್ತೆ, ಅದು ಆಗಲ್ಲ. 10 ವರ್ಷ, 15, 20 ವರ್ಷ ನೀವು ಎಲ್ಲಾದರೂ ಒಂದು ರೋಡಲ್ಲಿ ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ನೋಡ್ಬೋದು ಬೋರ್ಡ್ಗಳು, ಈ ಸೈಟು ಕೇಸ್ ಇದೆ, ಈ ಕೇಸು ಈ ನಂಬರು ಇದೆ ಅಂತ. ಅದು 10 ವರ್ಷದಿಂದ ನೋಡ್ತಾನೆ ಇರ್ತೀವಿ ಆ ಥರದ್ದು. ಸೊ ಈ ಜನಾಂಗದವರು ಇದು ಮಾಡೋಕ್ಕಾಗಲ್ಲ, ಮುಂದಿನ ಜನಾಂಗದವರು ಆಗಲ್ಲ. ನಾನು ಏನೇ ಹೇಳೋದು ಅಂದರೆ, ನೆವರ್ ಮೇಕ್ ಅಸೆಟ್ಸ್ ಆ್ಯಸ್ ಲಯಬಿಲಿಟೀಸ್ ಫಾರ್ ಯು ಆರ್ ಫಾರ್ ದ ನೆಕ್ಸ್ಟ್ ಜನರೇಷನ್. Your asset should never become liabilities to next generation. Correct. You should remain as an assets. Exactly. ಅದು ಆಗಬಾರ್ದು ಅಂದರೆ ನಾವು ನಮ್ಮ ಪ್ರಯತ್ನ ಮಾಡಬೇಕು.
ಆಮೇಲೆ ಅವರು ಇದಾಗಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ದುಡ್ಡು ಬೇಕಾದಾಗ ಸಿಗಲ್ಲ, ಜಗಳ, ಕೋರ್ಟ್ ಕೇಸು, ಆಮೇಲೆ ಯಾವಾಗೋ ಅರ್ಜೆಂಟಾಗಿ ದುಡ್ಡು ಬೇಕಾಗತ್ತೆ, ಅದು ಸಿಗಲ್ಲ, ಯಾಕೆಂದರೆ ಕೋರ್ಟಿಂದ ಸ್ಟೇ ಆರ್ಡರ್ ಇರುತ್ತೆ, ಅದನ್ನು ಆಪ್ರೇಟ್ ಮಾಡಬಾರ್ದು ಅಂತ. ಹೌದು, ಎಷ್ಟೋ ಜನ ಹಿಂಗಾಗಿರುತ್ತೆ. ಸೊ ಅನ್ನೆಸರಿ ನಾವುಗಳೇ ಕಾರಣ ಆಗ್ತವೆ. ನಾವು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ದಂಗೆ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು. ನಿಜ ನಿಜ ನಿಜ. ಸೀನಿಯರ್ಸ್ ಆದಮೇಲೆ ಈ ಸಕ್ಸೆಷನ್ ಪ್ಲ್ಯಾನಿಂಗು, ಐ ವಿಲ್ ಸೇ ಇಟ್ ಈಸ್ ಎ ಡ್ಯೂಟಿ ಆಫ್ ಆಲ್ ದ ಎಲ್ಡರ್ಸ್ ಟು ಸಿ ದಟ್ ಇಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ನೆಕ್ಸ್ಟ್ ಜನ್ರೇಷನ್ ಅಕಾರ್ಡಿಂಗ್ಲಿ. ಆಮೇಲೆ ಇದ್ರ ಬಗ್ಗೆ ಇದು ಒಂದೇ ಒಂದು ಮಾತು ಇನ್ನೊಂದು ಹೇಳ್ಬೋದು ಅಂದರೆ ಲೆಗಸಿ ಟ್ರಾನ್ಸ್ಫರ್ ಅಂತ. ನಾವು ಒಂದು ಹೇಳೋದು ಅಂದರೆ ಬರೀ ದುಡ್ಡು ಒಂದೇ ಅಲ್ಲ, ನಾವು ನೆಕ್ಸ್ಟ್ ನಮ್ಮ ಜನಾಂಗಕ್ಕೆ ನಮ್ಮ ವಿಸ್ಡಮ್ಮು, ನಮ್ಮ ಪುರಾತನದವ್ರಿಗೆ ಏನೇನು ಮಾಡಿದ ಎಲ್ಲರೂ ಒಟ್ಟಿಗೆ ಮಾಡಿಲ್ಲ. ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಗೆ ಇನ್ಹೆರಿಟೆನ್ಸ್ ಬಂದಿರ್ಬೋದು, ಬಟ್ ಅದು ಮಾಡೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಕರೆಕ್ಟ್. ಎಷ್ಟು ಬೆವರು ಸುರಿಸಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಲೆಗಸಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಿಮ್ಮ ಹಿರಿಯರು ಏನೇನು ಮಾಡಿದ್ರು, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಏನು, ಒಂದು ಡಾಕ್ಯುಮೆಂಟ್ ಮಾಡಿ. ಸೊ ಈಗ ನಾವು ನಮ್ಮ ಹಿರಿಯರ ಬಗ್ಗೆ ಏನು ಕೇಳ್ತೀವಿ, ನಮ್ಮ ತಾತದನ್ನ ಯಾವಾಗ ಜ್ಞಾಪಿಸ್ಕೋತೀವಿ, ಮಹಾಲಯ ಅಮಾವಾಸ್ಯೆ ದಿನ ಹೌದೌದು ತರ್ಪಣ ಬಿಡ್ಬೇಕು. ಅವ್ರು ಏನು ಮಾಡಿದರು, ಅವ್ರು ಯಾವ ಯುಗದಲ್ಲಿದ್ದರು, ಅವ್ರಿಗೆ ಏನೇನು ಪಾಠ ಕಲ್ತ್ವಿ. ಕರೆಕ್ಟ್. ಫ್ಯಾಮಿಲಿ ಟ್ರೀ ಮಾಡಿ, ನಿಜ, ಅದರ ಹಿಸ್ಟ್ರಿ ಬರೀರಿ, ಅದರ ಲೆಸನ್ಸ್ ಏನೇನು ಕಲ್ತ್ವಿ, ಅದು ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕಾದ ನಮ್ಮ ಕರ್ತವ್ಯ. ಈಗ ಎಲ್ಲರೂ ಹೇಳ್ತಾರೆ, ಈಗ ಸಿವಿಲೈಸೇಷನಲ್ಲಿ ಹಿಸ್ಟ್ರಿ ಮಾಡಬೇಕು, ನಮ್ಮ ಹಳೆಯದ ಸನಾತನದ್ದು ಎಲ್ಲ ಬರಬೇಕು ಅಂತಾರೆ. ಬಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಫ್ಯಾಮಿಲಿ. ಕರೆಕ್ಟ್. ಎಲ್ಲ ಸಮಾನ ಹಳೇದು ಬರೋದು, ಇಟ್ ಈಸ್ ಅನ್ ಅಗ್ರಿಗೇಷನ್ ಆಫ್ ಆಲ್ ದ ಫ್ಯಾಮಿಲೀಸ್. ಎಲ್ಲರೂ ಹಿಸ್ಟ್ರಿ ಬರೀತು ಅಂದರೆ ದಟ್ ಬಿಕಮ್ಸ್ ಎ ಸಿವಿಲೈಸೇಷನಲ್ ಹಿಸ್ಟ್ರಿ ಅಲ್ವಾ? ನಿಜ ನಿಜ. ಸೊ ಅದರಿಂದ ಫ್ಯಾಮಿಲಿ ಹಿಸ್ಟ್ರಿ ಬರೀರಿ. ನಿಮ್ಮ ಅಣ್ಣ ತಮ್ಮ, ನಿಮ್ಮ ತಂದೆ ತಾತ ಅಣ್ಣ ತಮ್ಮ, ಅವ್ರು ಏನೇನಿದ್ರು ಫ್ಯಾಮಿಲಿ ಟ್ರೀ ಅಟ್ಲೀಸ್ಟ್ ಒಂದು 2-3 ಜನ್ರೇಷನ್. ಎಸ್ಪೆಷಲಿ ನಿಮ್ಮ ತಂದೆ ತಾತ ಯಾರು ಇದ್ದರೆ ನೀವು ನಿಜವಾಗ್ಲೂ ಪುಣ್ಯವಂತರು. ಅವ್ರ ಜೊತೆ ಮಾತಾಡಿ, ಅವ್ರು ಏನೇನು ವಿಚಾರ ಇದೆ ಎಲ್ಲ ತಿಳ್ಕೊಂಡು ಡಾಕ್ಯುಮೆಂಟ್ ಮಾಡಿ. ಏನು ಬೇಕಾಗಿಲ್ಲ, ಡಾಕ್ಯುಮೆಂಟ್ ಬರೀಲೂ ಬೇಕಾಗಿಲ್ಲ, ಒಂದು ರೆಕಾರ್ಡ್ ಮಾಡ್ಬೋದು. ಕರೆಕ್ಟ್. ರೆಕಾರ್ಡ್ ಮಾಡಿ ಒಂದು ಮಾಡಿದ್ರೆ ತಕ್ಷಣ ಆಗುತ್ತೆ. ಸೊ ಯು ಕ್ರಿಯೇಟ್ ಎ ರೆಕಾರ್ಡ್ ಆಫ್ ಯುವರ್ ಫ್ಯಾಮಿಲಿ ಹಿಸ್ಟ್ರಿ. ಮೌಲ್ಯಗಳು, ಅವ್ರು ಏನೇನು ಮಾಡಿದ್ರು, ಏನೇನು ಕಲ್ತ್ರಿ. ಈಗ ನೀವು ನೋಡ್ಬೋದು, ಎಷ್ಟೋ ಸಿರಿವಂತ ಪೊಲಿಟಿಕಲ್ ಫ್ಯಾಮಿಲಿಗಳಾಗಲಿ, ಇಂಡಸ್ಟ್ರೀಸ್ ಆಗಲಿ, ಸೆಕೆಂಡ್ ಜನ್ರೇಷನ್ ಆದಮೇಲೆ ಅದು ಅಷ್ಟು ಮುಂದುವರಿಯಲ್ಲ. ಯಾಕೆಂದರೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಮೌಲ್ಯಗಳು ಕರೆಕ್ಟ್ ಟ್ರಾನ್ಸ್ಫರ್ ಮಾಡಲ್ಲ. ಭಾಳ ಅದ್ಭುತವಾಗಿ ಹೇಳಿದ್ರಿ ತಾವು. ಆ ಮೌಲ್ಯಗಳು ಟ್ರಾನ್ಸ್ಫರ್ ಮಾಡದೇ ಇದ್ದರೆ ದುಡ್ಡಿನ ಜೊತೆ ಮೌಲ್ಯ, ಕರೆಕ್ಟ್, ವಿವೇಕ, ಆ ಚಿಂತನೆ ಎಲ್ಲನೂ ನಾವು ಮಾಡಬೇಕು. ಅದಕ್ಕೆ ಸಕ್ಸೆಷನ್ ಪ್ಲ್ಯಾನಿಂಗ್ ಆ್ಯಂಡ್ ಲೆಗಸಿ ಟ್ರಾನ್ಸ್ಫರ್. ಸೊ ಇವೆರಡೂ ಒಂದು ಮಾಡಿಕೊಂಡು ಎಲ್ಲರೂ ಮಾಡಿದ್ರೆ ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಅದ್ಭುತವಾಗಿರುತ್ತೆ ಆ್ಯಂಡ್ ಮುಂದಿನ ಜನಕ್ಕೆ ಅನುಕೂಲ ಆಗುತ್ತೆ. ಭಾಳ ಅದ್ಭುತವಾಗಿ ಹೇಳಿದರೆ ಸಕ್ಸೆಷನ್ ಪ್ಲ್ಯಾನಲ್ಲಿ ಒಂದು ಈ ಫೈನಾನ್ಷಿಯಲ್ ಹಿಸ್ಟ್ರಿನ ಕಾಪಾಡ್ಕೊಳ್ಳುವಂಥದ್ದು, ಅದೇ ರೀತಿ ವ್ಯಾಲ್ಯೂನ ಉಳಿಸ್ಕೊಳ್ಳಿಕ್ಕೆ ಮತ್ತು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಕಡೆ ಹಣ, ಆಸ್ತಿ, ಪ್ರಾಪರ್ಟಿ ಅದನ್ನು ಕರೆಕ್ಟಾಗಿ ಪಾಸ್ ಮಾಡುವಂಥದ್ದು. ಸೊ ಅದ್ರ ಜೊತೆಗೆ ಈ ವ್ಯಾಲ್ಯೂ, ಫ್ಯಾಮಿಲಿ ಹಿಸ್ಟ್ರಿ ಇದೆಲ್ಲ ತಿಳ್ಕೊಳ್ಳದೆ ಹೋದರೆ ಎರಡನ್ನೂ ಕೂಡ ಕಳೆದು ಹೋಗುತ್ತೆ ಕಾಲಾಂತರದಲ್ಲಿ ಅನ್ನೋದು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಬೇಕಾದಷ್ಟು. ಯಾಕಂದರೆ ಹಿರಿಯರು ಮಾಡಿದಂಥ ಸ್ಟ್ರಾಟಜಿಗಳು, ಅವರು ಅನುಸರಿಸ್ತಾ ಇದ್ದಂಥ ಮೌಲ್ಯಗಳು, ಅದು ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗದರೆ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗದ ಅವರು ಏನಾಗುತ್ತೆ, ಕಷ್ಟಪಟ್ಟಿರಲ್ಲ, ಬಂದ್ಬಿಟ್ಟಿರುತ್ತೆ. ಹೌದೌದು ಹೌದೌದು. ದುಡ್ಡಿನ ವ್ಯಾಲ್ಯೂ ಯಾವಾಗ ಗೊತ್ತಾಗತ್ತೆ ಅಂದರೆ ನಾವು ಕಷ್ಟಪಟ್ಟು ಸಂಪಾದಿಸಿದ್ದಾಗ ಗೊತ್ತಾಗುತ್ತೆ. ಅದಿಲ್ಲಿ ಸಂಪಾದಿಸ್ತಾ ಇದ್ರು ಬೇಡ, ಅದರ ವಿವೇಕತನ ಅದನ್ನೆಲ್ಲ ಅವ್ರಿಗೆ ಮಾಡಿದ್ರೆ ಮೈಂಡಲ್ಲಿ ಇರುತ್ತೆ. ನಿಜ ನಿಜ. ಹಾಗಾಗಿ ಸಾಮಾನ್ಯವಾಗಿ ಎಷ್ಟೋ ಮಂದಿ ಏನು ಅನ್ಕೊಂತಾರೆ, ಈ ಸಕ್ಸೆಷನ್ ಪ್ಲಾನ್ ಅಂದಾಗ ಬಿಲ್ ಮಾತ್ರ ನೆನಪಿಲ್ಲಿ ಬಿಟ್ಟು ಅದರ ಹಿಂದೆ ಇಷ್ಟೊಂದು ಆಯಾಮಗಳು ಅದಕ್ಕೆ ಇದೆ ಅನ್ನುವಂಥದ್ದು ಮರೆತು ಬಿಡ್ತಾರೆ. ಸೊ ಅದರಿಂದ ನಷ್ಟ ಕೂಡ ಆಗುತ್ತೆ. ಸೊ ಹಾಗಾಗಿ ಸೊಸೈಟಿಗೆ ಈ ಒಂದು ಸಕ್ಸೆಷನ್ ಪ್ಲಾನ್ ಅನ್ನೋದ್ರೆ ಏನು, ಅದರ ಎಷ್ಟು ವಿಶಾಲವಾಗಿದೆ, ಅದರ ಹಿಂದೆ ವಿಲ್ಲು ಹೊರತುಪಡಿಸಿ ಬೇರೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಮತ್ತು ಒಳನೋಟವನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.